ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತಿನ ಮಧ್ಯಾಹ್ನದ ಲಂಚ್ಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ದಾಲ್ ಥರ ಮಾಡ್ತಾಯಿದ್ದೀನಿ ಚಪಾತಿಗೆ. ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡೆ. ಪಾಲಕ್ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಬೇಯೋದಕ್ಕೆ. ಇವಾಗ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಳೆ ಸೊಪ್ಪು ಎಲ್ಲ ಒಂದು ಲಿಡ್ ಮುಚ್ಚಿ ಒಂದು 2-3 ವಿಷಲ್ ಹಾಕ್ಸಿದ್ದೀನಿ. ಜಾಸ್ತಿ ಬೇಳೆ ಇರೋ ಥರ ಏನು ಬೇಯಿಸಿಲ್ಲ, ಅದಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ಟ್ರೈ ಮಾಡಿದೆ ಚೆನ್ನಾಗಿರುತ್ತೇನೋ ಅಂತ, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಏನೇನು ಬೇಕಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಇಂಗು. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿನ ಹಾಕ್ಕೋಬೋದು, ನಾನು ಹಿಂಗೆ ಹಾಕಿದ್ದೆ. ಇಂಗು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ದಾಲ್ಗೆ, ಸಾಂಬಾರಿಗೆ ಎಲ್ಲ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಉದ್ದುದಕ್ಕೆ ಸೀಳಿದ್ದೀನಿ, ಈರುಳ್ಳಿ, ಚೆನ್ನಾಗಿತ್ತು. ಇದು ಒಂಥರ ದಾಲ್ ಟೇಸ್ಟಿಯಾಗಿತ್ತು ಚಪಾತಿಗೆ. ಇವಾಗ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಮತ್ತು ಸೊಪ್ಪಿನ ಮಿಶ್ರಣನ ಅದಕ್ಕೆ ಹಾಕಬೇಕು ಒಗ್ಗರಣೆಗೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಬೇಯೋದಕ್ಕೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ಸಾಂಬಾರು ಪುಡಿ, ಸಾರಿನ ಪುಡಿ ಯಾವುದಿರುತ್ತೋ ಅದನ್ನು ಹಾಕ್ಬೋದು. ಅಷ್ಟೇ, ಬೇಗನೆ ರೆಡಿ ಆಗಿಬಿಡುತ್ತೆ ಇದು. ಪಾಲಕ್ ಸೊಪ್ಪು ಹಾಕೋದ್ರಿಂದ ಪಾಲಕ್ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ರಿಚ್ ಐರನ್ ಕಂಟೆಂಟ್ ಇದೆ. ಈ ಥರ ಬೇಳೆಗಳಿಗೆ ಹಾಕ್ಕೊಂಡು ದಾಲ್ ಥರ ಮಾಡಿ ಚಪಾತಿಗೆ ತಿನ್ಬೋದು. ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿಲ್ಲ ನಾನು. ಟೊಮೆಟೊ ಹಾಕೋಕ್ಕಿಂತ ಹುಣಸೆ ಹುಳಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನಾದರೂ ಬೆಲ್ಲ ಹಾಕಬೇಕು, ಅದು ಹುಳಿನಿಗೆ ಬ್ಯಾಲೆನ್ಸ್ ಮಾಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಇವಾಗ ಪಾಲಕ್ ಸೊಪ್ಪಿನ ದಾಲು ರೆಡಿ ಆಯಿತು. ಚಪಾತಿ ಜೊತೆಗೆ ದಾಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.